ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ಆಕ್ಟ್ ಫೈಬರ್ ನೆಟ್ಟಿಂದು ಜಂಕ್ಷನ್ ಬಾಕ್ಸು ಎಷ್ಟು ಪವರ್ ಕನ್ಸಂಪ್ಷನ್ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮನೆಗೆ ಹಾಕಿರೋ ಆಕ್ಟ್ ಫೈಬರ್ ನೆಟ್ಟಿಂದು ಜಂಕ್ಷನ್ ಬಾಕ್ಸಿಂದ 3 ಕನೆಕ್ಷನ್ ಹೋಗಿದೆ ಆ್ಯಂಡ್ ಪವರ್ ಕನೆಕ್ಷನನ್ನು ನಮ್ಮನೆಯಿಂದನೇ ತೊಗೊಂಡಿದ್ದಾರೆ. ಈಗ ಪವರ್ ಕನ್ಸಂಪ್ಷನ್ನ ತಿಳ್ಕೊಳ್ಳೋಕೆ ಎಲೆಕ್ಟ್ರಿಕ್ ಮೀಟರ್ನ ತೊಗೊಂಡಿದ್ದೀನಿ, ಎಷ್ಟು ಕರೆಂಟ್ ತೊಗೊಳುತ್ತೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಆ್ಯಂಡ್ ಈಗ ಸ್ವಿಚ್ನೆಲ್ಲ ಹಾಕಿ ಆನ್ ಮಾಡಿದ್ರೆ ನೋಡಿ ಎಲೆಕ್ಟ್ರಿಕ್ ಮೀಟರ್ ಆನ್ ಆಗಿದೆ ಆ್ಯಂಡ್ ವೋಲ್ಟನ್ನು 243 ವೋಲ್ಟ್ ತೋರಿಸ್ತಾ ಇದೆ. ಈಗ ಜಂಕ್ಷನ್ ಬಾಕ್ಸ್ ವೈರ್ನ ಕನೆಕ್ಟ್ ಮಾಡಿದ್ರೆ ನೋಡಿ 14.5 ವ್ಯಾಟ್ಸ್ವರೆಗೂ ತೊಗೊತಾ ಇದೆ ಆ್ಯಂಡ್ ಇದರಲ್ಲಿರೋ ಬ್ಯಾಟ್ರಿನೂ ರೀಚಾರ್ಜ್ ಆಗ್ತಾ ಇರೋದ್ರಿಂದ 14.5 ವ್ಯಾಟ್ಸ್ವರೆಗೂ ತೊಗೊತಾ ಇದೆ. ಈಗ 3 ಅವರ್ಸ್ ಆದಮೇಲೆ ಜಂಕ್ಷನ್ ಬಾಕ್ಸಲ್ಲೂ ಬ್ಯಾಟ್ರಿ ಫುಲ್ ಆಗಿರುತ್ತೆ ಆ್ಯಂಡ್ ಪವರ್ ಕನ್ಸಂಪ್ಷನ್ ನೋಡಿ 6 ವ್ಯಾಟ್ಸ್ವರೆಗೂ ತೊಗೊತಾ ಇದೆ. 6 ವ್ಯಾಟ್ಸಿಂದ 6.5 ವ್ಯಾಟ್ಸ್ ಆ ಥರ ತೊಗೊತಾ ಇದೆ. ಆ್ಯಂಡ್ ಇಂಟರ್ನೆಟ್ ಸ್ಪೀಡ್ ಚೆಕ್ ಮಾಡ್ತಾ ಇದ್ರು ನೋಡಿ, ಇಂಟರ್ನೆಟ್ ಯೂಸೇಜ್ ಆಗ್ತಾ ಇದ್ರು 3 ಕನೆಕ್ಷನ್ ಆಕ್ಟಿವ್ ಇದೆ ಆ್ಯಂಡ್ ಪವರ್ ಕನ್ಸಂಪ್ಷನ್ ಆಲ್ಮೋಸ್ಟ್ ಸೇಮ್ ಇದೆ. 6 ವ್ಯಾಟ್ಸ್ ಟು 6.5 ವ್ಯಾಟ್ಸ್ವರೆಗೂ ತೊಗೊತಾ ಇದೆ. ಜಂಕ್ಷನ್ ಬಾಕ್ಸ್ ಅರೌಂಡ್ 6.5 ವ್ಯಾಟ್ಸ್ವರೆಗೂ ಕರೆಂಟ್ನ ತೊಗೊಳುತ್ತೆ. ಆ್ಯಂಡ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಚೆಕ್ ಮಾಡಕ್ಕೆ ನೋಡಿ ಎಲೆಕ್ಟ್ರಿಸಿಟಿ ಬಿಲ್ ಕ್ಯಾಲ್ಕುಲೇಟರ್ಗೆ ಬಂದು ಇಲ್ಲಿ ಪವರ್ ಕನ್ಸಂಪ್ಷನ್ ಅಂತ ಇದೆ. ಇಲ್ಲಿ ನಾನು 6.5 ವ್ಯಾಟ್ಸ್ ಕೊಡ್ತಾ ಇದ್ದೀನಿ, 6.5 ವ್ಯಾಟ್ಸು. ಆ್ಯಂಡ್ ಎಷ್ಟು ಅವರ್ ಡೈಲಿ ಆನ್ ಆಗಿರುತ್ತೆ ಅಂತ ಇದೆ, 24 ಅವರ್ಸ್ ಆನ್ ಆಗಿರುತ್ತೆ. ಆ್ಯಂಡ್ 1 ಯೂನಿಟ್ಗೆ ಕಾಸ್ಟ್ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದೆ. ಸೊ ನಾನು ಬೆಂಗಳೂರಲ್ಲಿ ನಾನು ಆವ್ರೇಜ್ ₹8.50 ಮಾಡಿ ಕ್ಯಾಲ್ಕುಲೇಟ್ ಕೊಟ್ಟರೆ ನೋಡಿ, 1 ತಿಂಗಳಿಗೆ ಆಕ್ಟ್ ಫೈಬರ್ ನೆಟ್ಟಿನ ಜಂಕ್ಷನ್ ಬಾಕ್ಸ್ ಬಂದು ₹40 ಅಷ್ಟು ಕರೆಂಟ್ನ ತೊಗೊತಾ ಇದೆ. ಆಕ್ಟ್ ಅವರು ಅರೌಂಡ್ ₹50 ಅಷ್ಟು ಬಿಲ್ಲಲ್ಲಿ ಮೈನಸ್ ಮಾಡ್ತಾ ಇರ್ತಾರೆ. ಬಟ್ ನಮಗೆ ಖರ್ಚು ಬಂದು ₹40 ಆಗ್ತಾಯಿದೆ ತಿಂಗಳಿಗೆ. ಒಂದು ದಿನಕ್ಕೆ ₹1.32 ಅಷ್ಟು ಖರ್ಚಾಗ್ತಾ ಇದೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಒಂದು ಲೈಕ್ನ ಕೊಡಿ. ಇದೇ ರೀತಿ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.